ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿದ್ದು, ಸ್ವಲ್ಪ ಅಂತಂದರೆ ಒಂದು 8 ಗಂಟೆಗೆ ಎದ್ಬಿಡ್ತೀನಿ. ಪಾಪು ಎದ್ದಿದ ತಕ್ಷಣ ಎದ್ಬಿಡ್ತೀನಿ. ಎದ್ದಿದ ತಕ್ಷಣವೇ ಒಂದು ಫಸ್ಟು ಮಾಡೋ ಕೆಲಸ ಪಾರಿವಾಳಕ್ಕಿಗೆ ಫುಡ್ ಹಾಕೋದು. ಅವನಿಗಿಷ್ಟ ರಘುನು ಅವನು ಇಬ್ಬರು ಸೇರಿ ಹಾಕ್ತಾ ಇರ್ತಾರೆ. ಹಾಗೆ ಸ್ವಲ್ಪ ಬಿಸಿಲು ತೊಗೊಂಡಾಗುತ್ತೆ ಅಂತ ಅಂದ್ಬಿಟ್ಟು, ಎಳೆ ಬಿಸಿಲು ಇರುತ್ತಲ್ವಾ, ಅದಕ್ಕೆ ವಿಟಮಿನ್ ಡಿ ಸಿಗುತ್ತೆ, ತೊಗೊಂಡಾಗುತ್ತೆ ಅಂತ. ಡೈರೆಕ್ಟಾಗಿ ಸುಮ್ಮನೆ ಬಿಸಿಲಲ್ಲಿ ನಿಂತ್ಕೊಂಡ್ರೆ ಅವನಾಗಲ್ಲ. ಅದಕ್ಕೆ ಇದೊಂದು ಪ್ಲ್ಯಾನ್ ಮಾಡಿದ್ದು. ಆಮೇಲೆ ಬೆಳಿಗ್ಗೆನೇ ರಘು ಇವತ್ತು ಸಂಡೇ ಅಲ್ವಾ, ಎದ್ದಿರೋದು ಲೇಟು ಅಂತ ಬ್ರೇಕ್ಫಾಸ್ಟ್ ಆಚೆಯಿಂದ ತಂದಿದ್ದರು. ಅವರೇನು ತಿನ್ನಲ್ಲ, ನನಗೆ ಮತ್ತು ಮಾನುಗೆ ಏನೋ ತಂದಿದ್ದರು. ಆಮೇಲೆ ಹಾಲು ಡೈಲಿ 1 ಲೀಟ್ರ್ ತೊಗೊಬಂದುಬಿಡ್ತಾರೆ. ಪಾಪು ಇರ್ತಾನಲ್ವಾ, ಬೇಕು ಅಂತ ಅಂದ್ಬಿಟ್ಟು ಮಟನ್ ತಂದಿದ್ರು. ಇಲ್ಲಿ ಸಂಡೇ ಅಂದರೆ ನಮ್ಮ ಮನೇಲಿ ಒಂದು ಫಿಶ್ಶು, ಮಟನ್ನು ಇಲ್ಲ ಚಿಕನ್ ಆಗಿರುತ್ತೆ. ವೀಕ್ ಡೇಲೂ ಇರುತ್ತೆ, ಇಲ್ಲ ಅಂತೇನಿಲ್ಲ. ಆಮೇಲೆ ಇಲ್ಲಿ 3 ಈರುಳ್ಳಿನೇ 2 ಬೆಳ್ಳುಳ್ಳಿನೇ ಎತ್ತಿಟ್ಕೊಂಡ್ಬಿಟ್ಟೆ ನಾನು ಫಸ್ಟೇ. ಪಾಪುಗೆ ಏನಾದರೂ ತಿನ್ನಿಸ್ಬೇಕಲ್ಲ ಬೆಳಿಗ್ಗೆ ಅಂತ ಅಂದ್ಬಿಟ್ಟು ಇವತ್ತು ಸಿರ್ಲ್ಯಾಕ್ ರೆಡಿ ಮಾಡಿಕೊಂಡೆ. ಒಂದೊಂದು ದಿವಸ ಒಂದೊಂದು, ಬೆಳಿಗ್ಗೆ ಸಿರ್ಲ್ಯಾಕು, ಆ್ಯಪಲು, ಇಲ್ಲ ಅಂತಂದರೆ ಕ್ಯಾರೆಟು, ಈ ಥರ ಏನಾದರೂ. ಅವನು ಏನು ಮಾಡಿದ್ರೂ ತಿನ್ನೋದೇ ಇಷ್ಟು. ಅವ್ನು ಕ್ರ್ಯಾಂಕಿ ಏನಿಲ್ಲ, ಬಟ್ ತಿನ್ನೋದ್ರಲ್ಲಿ ಮಾತ್ರ ಸ್ವಲ್ಪ ಕಾಟ ಕೊಡ್ತಾನೆ. ಇದು ಮಗಳಿಗೆ ಇಡ್ಲಿನೂ ಸಾಂಬಾರು ರಘು ತಂದಿದ್ರಲ್ವಾ, ಅದೇ ರೆಡಿ ಮಾಡಿಕೊಟ್ಟೆ ಅವಳಿಗೆ. ಇಷ್ಟೇನು ಸಾಂಬಾರು ತಿನ್ನಲ್ಲ ಅವಳು. ಅವಳಿಗೆ ಆಚೆ ಕಡೆ ಇಡ್ಲಿ ಇಷ್ಟಪಡ್ತಾಳೆ, ಅದಕ್ಕೆ ಅದು ಇವತ್ತು ಸಂಡೇ ಅಂತ ತಂದುಕೊಟ್ವಿ. ನಾನು ನಮ್ಮ ಬನ್ಸ್ ಮತ್ತು ಸಾಗು ತರಿಸ್ಕೊಂಡೆ. ನಮ್ಮ ಕಡೆ ಇದು ಬನ್ಸ್ ಅಂತಾರೆ, ಇಲ್ಲಿ ಮಂಗಳೂರು ಬನ್ ಅಂತಾರೆ. ದೊಡ್ಡ ಸಾಹಸ ಮಾಡ್ತಾಯಿದ್ದೀನಿ ಇವಾಗ. ಬಾಲ್ಕನಿಲಿ ಕೂತ್ಕೊಂಡು ಈರುಳ್ಳಿನೂ ಬೆಳ್ಳುಳ್ಳಿನೂ ಸೊಲ್ಕೊತಾ ಇದ್ದೀನಿ. ಯಾಕಂತಂದರೆ ಒಂದು ಘಾಟ್ ಅದು, ಮತ್ತು ಇನ್ನೇನಂದರೆ ಪಾಪು ಬಂದುಬಿಡ್ತಾನೆ. ಅವ್ನು ಕೇಳೋದೇ ಇಲ್ಲ, ಸ್ಪೀಡಾಗಿ ಬಂದುಬಿಡ್ತಾನೆ. ಅಂಬೆಗಾಲು ಹರ್ಕೊಂಡು ತಟ್ಟೆ ಎಲ್ಲ ತೆಗೆದು ಬೀಸಾಕ್ಬಿಡ್ತಾನೆ, ಎಲ್ಲನಿಲ್ಲ ಬಾಯಿಗೆ ಹಾಕ್ಕೊಂಡ್ಬಿಡ್ತಾನೆ. ಇಲ್ಲಿ ನಾನು ಬಾಲ್ಕನಿಲಿ ಇದ್ರೂ ಅವ್ನು ನೋಡ್ಬಿಟ್ಟು ಬಂದುಬಿಟ್ಟಿದ್ದಾನೆ. ನಾನು ಗ್ಲಾಸ್ ಡೋರ್ ಹಾಕ್ಕೊಂಡಿದ್ದೆ, ಹಿಡ್ಕೊಂಡು ನಿಂತ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದಾನೆ. ಇವಾಗ ಏನು ಸಿಕ್ಕಿದ್ರೂ ಹಿಡ್ಕೊಂಡು ನಿಂತ್ಕೊತಾನೆ. ಏನೊಂದು ಬೆಡ್ ಸ್ಪ್ರೆಡ್ ಫೋಲ್ಡ್ ಮಾಡಿಟ್ರು ಅದನ್ನು ಬ್ಯಾಲೆನ್ಸಾಗಿ ತೊಗೊಂಡು ಇಟ್ಕೊಳಕ್ಕೆ ನೋಡ್ತಾನೆ, ಹಿಡ್ಕೊಂಡು ನಿಂತ್ಕೊಳಕ್ಕೆ ಟ್ರೈ ಮಾಡ್ತಾನೆ. ತುಂಬ ಕಷ್ಟ ಇಟ್ಕೊಳ್ಳೋದು ಇವಾಗ. ಆಮೇಲೆ ಇಲ್ಲಿ ನಾನು ಈರುಳ್ಳಿನೂ ಆಮೇಲೆ ಟೊಮೆಟೊನೂ ಕಟ್ ಮಾಡ್ಕೊತಾ ಇದ್ದೀನಿ. ಅದು ತುಂಬ ಅಂದರೆ ತುಂಬಾ ಘಾಟಿತ್ತು ಇವತ್ತು ಈರುಳ್ಳಿ. ನನಗೆ ಆಗದೇ ಇರೋದು, ಅಡುಗೆ ಮನೇಲಿ ಆಗದೇ ಇರೋದು ಕೆಲಸ ಅಂತ ಅಂದರೆ ಈರುಳ್ಳಿ ಕಟ್ ಮಾಡೋದು. ಆಮೇಲೆ ಒಂದು 5 ನಿಮಿಷ ಜಿಂಜರ್ನ ನೆನೆಸಿಟ್ಕೊಂಡಿದ್ದೆ, ಅದು ಸುಲ್ಕೋತಾ ಇದ್ದೀನಿ. ಮೇಲ್ಗಡೆ ಸಿಪ್ಪೆ ಎಲ್ಲ ನೀಟಾಗಿ ತಗೊತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೇಲಿ ಮಾಡೋದೇ ಜಾಸ್ತಿ, ಆಚೆ ಕಡೆಯಿಂದ ತರೋದಕ್ಕಿಂತ. ಫ್ರೆಶ್ಶಾಗಿ ಗಮ್ ಅಂತ ಇರುತ್ತೆ ಮನೇಲಿ ಮಾಡಿದ್ರೆ, ಅದಕ್ಕೆ ಅದನ್ನು ಮನೇಲೇ ರೆಡಿ ಮಾಡ್ಕೊತೀನಿ ನಾನು. ಆಮೇಲೆ ಸಂಡೇ ಬಂತು ಅಂದರೆ ನನ್ನ ಫೇವ್ರೆಟ್ ಕೆಲಸ ಅಂತಂದರೆ ನಾನ್ ವೆಜ್ ವಾಶ್ ಮಾಡೋದು. ಮಟನ್ ಆಗಲಿ ಚಿಕನ್ ಆಗಲಿ ಏನೇ ಆಗಲಿ ವಾಶ್ ಮಾಡ್ಕೊತಾ ಇದ್ದೀನಿ. 3-4 ಸಲ ವಾಶ್ ಮಾಡಿಕೊಂಡೆ. ಆಮೇಲೆ ನನಗೆ ಕೆಲಸ ಮಾಡ್ತಾಯಿದ್ದೆ ಅಲ್ವಾ, ಅಕ್ಕ ತಮ್ಮನ ಮಲಗಿಸ್ತಾ ಇದ್ದಾಳೆ. ಅವನು ನೋಡಿ ಮಲ್ಕೊಂಡಿರೋ ಪೊಸಿಷನ್ ಹೆಂಗಿದೆ ಅಂತ, ಸ್ಟೈಲ್ ನೋಡಿ ಅವನು. ಅವಳು ಹೆಲ್ಪ್ ಮಾಡ್ತಾಳೆ ನನಗೆ ಸ್ಕೂಲ್ ಇಲ್ಲಾದರೆ ಪಾಪ. ಕೊತ್ತಂಬರಿನೂ ಪುದೀನನೂ, ಆಮೇಲೆ ಟೊಮೆಟೊ, ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ, ಸುಲ್ಕೊಂಡಿರೋದು ಬೆಳ್ಳುಳ್ಳಿ, ಆಮೇಲೆ ಶುಂಠಿ ಎಲ್ಲ ಕಟ್ ಮಾಡಿ, ಹಸಿಮೆಣಸೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಗ್ಯಾಸಲ್ಲಿ ಕುಕ್ಕರ್ ಇಟ್ಬಿಟ್ಟು 3-4 ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಅರ್ಧ ಫ್ರೈ ಆದಮೇಲೆ ಟೊಮೆಟೊನು ಆಮೇಲೆ ಹಸಿಮೆಣಸು ಹಾಕ್ಕೊಂಡೆ. ಆಮೇಲೆ ಅದ್ರ ಮೇಲೆ ಮಟನ್ ಹಾಕ್ಕೊಂಡೆ. ಮಟನ್ ಹಾಕ್ಬಿಟ್ಟು 1-2 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಮನೇಲಿ ಮಾಡಿರೋದು ಚೆನ್ನಾಗಿರುತ್ತೆ. ಆಮೇಲೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದ್ರ ಮೇಲೆ ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೆಂತ್ಯ ನನಗೆ ಇಷ್ಟ ಆಗುತ್ತೆ, ಅದು ಒಂಥರ ಗಮ್ ಅನ್ನತ್ತೆ, ಒಂಥರ ಫ್ಲೇವರ್ ಬಿಡುತ್ತೆ ಅದು. ಚಿಕನ್ಗಾದರೂ ಹಾಕ್ಕೊತೀನಿ. ಆಮೇಲೆ ಉಪ್ಪು ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಕಲ್ಲುಪ್ಪು ತೊಗೊಂಡಿದ್ದೀನಿ ವೈಟು, ಅದೇ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಂಡೇ ನಾನ್ ವೆಜ್ ಇಲ್ಲ ಅಂತಂದರೆ ಆಗೋದೇ ಇಲ್ಲ.
ಅದು ಊಟ ಮಾಡಿದ ಹಾಗೆ ಆಗೋದೇ ಇಲ್ಲ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಕುಕ್ಕರ್ನ ಅದು ಉಲ್ಟಾ ಲಿಡ್ ಹಾಕ್ಬಿಟ್ಟು ಇಟ್ಟಿದ್ದೆ ನಾನು. ಒಂದು ಸ್ವಲ್ಪ ಅದು ನೀರು ಬಿಟ್ಕೊಳ್ಳುತ್ತೆ. ಅದು ನೀರು ಆರೋ ತನಕನೂ ನಾನು ಅದನ್ನು ಗ್ಯಾಸ್ ಮೇಲೇ ಇಡ್ತೀನಿ. ಮುಚ್ಚಳ ಹಾಕಲ್ಲ. ಇಲ್ಲೆಲ್ಲ ನೀರು ಸ್ವಲ್ಪ ಆರಿದೆ. ಆಮೇಲೆ ನೀರು ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು 5 ವಿಷಲ್ ಹೊಡ್ಸ್ಕೊತೀನಿ. ಇಲ್ಲಿ ಎಳೆದಿದ್ದರೆ ಒಂದು 3 ವಿಷಲ್ ಹೊಡ್ಸ್ಕೊತೀನಿ. ಆಮೇಲೆ ಇಲ್ಲಿ ಮಸಾಲಾಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪಾತ್ರೆಯಲ್ಲಿ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ನಾನು ಚಿಕ್ಕದಾಗೇನು ಕಟ್ ಮಾಡ್ಕೊಂಡಿಲ್ಲ, ಫ್ರೈ ಮಾಡೋದಲ್ವ ತೊಂದರೆ ಇಲ್ಲ ಅಂತ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದೊಂದು ಅರ್ಧ ಫ್ರೈ ಆದಮೇಲೆ ಅದ್ರ ಮೇಲೆ ಟೊಮೆಟೊ ಹಾಕಿದ್ದೀನಿ. ಆಮೇಲೆ ಖಾರ ಎಷ್ಟು ಬೇಕೋ ಅಷ್ಟು. ನಾನು ಸ್ವಲ್ಪ ಖಾರ ಕಡಿಮೆ ತಿನ್ನೋದು, ಅದಕ್ಕೆ 2 ಮೆಣಸಿನ್ಕಾಯಿ ಹಾಕಿದ್ದೀನಿ. 2 ಮೆಣಸಿನ್ಕಾಯಿನೂ ಖಾರ ಆಗಿರುತ್ತೆ. ಅದಕ್ಕೆ 2 ಬೈಸಕ್ಕೆ ಹಾಕ್ಕೊತೀನಿ, 2 ಇದಕ್ಕೆ ಹಾಕ್ಕೊತೀನಿ. ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ಶುಂಠಿ ಹಾಕಿದ್ದೀನಿ. ಆಮೇಲೆ ಅದ್ರ ಜೊತೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಗರಂ ಮಸಾಲೆ ಎಲ್ಲ ಐಟಮ್ ತೆಗೆದಿಟ್ಕೊಂಡಿದ್ದೆ ನಾನು. ಅದ್ರ ಜೊತೆ ಹುರ್ಗಡ್ಲೆನೂ ಇಟ್ಕೊಂಡಿದ್ದೆ. ಅದು ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಒಂದೊಂದೇ ಮಾಡ್ಕೊತಾ ಇದ್ರೆ ಅಲ್ಲಿ ಪಾಪು ಬಂದುಬಿಡ್ತಾನೆ, ಆಗೋದೇ ಇಲ್ಲ. ಅವನೊಂದು ಹಾಫ್ ಆನ್ ಅವರ್ ಇರ್ತಾನೆ. ಅವ್ರ ಅಕ್ಕ ಇಟ್ಕೊಂಡ್ರು ಇರ್ತಾನೆ, ಇಲ್ಲ ಅವ್ರ ಡ್ಯಾಡಿ ಇಟ್ಕೊಂಡ್ರು ಇರ್ತಾನೆ. ಅದಕ್ಕಿಂತ ಜಾಸ್ತಿ ಇರಲ್ಲ ಅವನು, ಬಿಡ್ತಾನೆ. ಅವೆಲ್ಲ ಮಸಾಲ ಹಾಕ್ಕೊಂಡು ಗರಂ ಮಸಾಲೆ ಐಟಮ್ ಎಲ್ಲ ಹಾಕಿ ಫ್ರೈ ಮಾಡಿ, ಆಮೇಲೆ ಅದ್ರ ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದು ಕೊತ್ತಂಬರಿನೂ ಪುದೀನನೂ ಹಾಕ್ಕೊತೀನಿ. ಆಮೇಲೆ ಇದು 5 ವಿಷಲ್ ಆಗಿದೆ. ಒಂದು ಸ್ವಲ್ಪ ಜಾಸ್ತಿನೇ ಬೆಂದಿರೋ ಹಂಗಿದೆ ಇದು. ಒಂದು ಸ್ವಲ್ಪ ಪ್ಲೇಟಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ನಾನು ಅದನ್ನು ಹಾಗೆ. ಆಮೇಲೆ ಫ್ರೈ ಥರ ಮಾಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ನಾನು ಕಬ್ಬೂರ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಊರಿಂದ ತರಿಸಿಟ್ಕೊತೀನಿ. ಇಲ್ಲಿ ನನಗೆ ಇದು MTR ಆಚಿ ಅದು ಯಾವುದೂ ಆಗಲ್ಲ. ಈಸ್ಟರ್ನ್ ಓಕೆ, ಬಾಕಿ ಎಲ್ಲ ಖಾರ ಆಗುತ್ತೆ ನನಗೆ. ಈಸ್ಟರ್ನ್ ಮೀಟ್ ಮಸಾಲನೂ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಇದಕ್ಕೆ. ಈಸ್ಟರ್ನು ಅಷ್ಟೇನು ಖಾರ ಇರಲ್ಲ. ಆಮೇಲೆ ಇಲ್ಲಿ ನಾನು ತೆಂಗಿನಕಾಯಿಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಫಸ್ಟ್ ಅದನ್ನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ತುರಿದಿಲ್ಲಲ್ಲ ಅದಕ್ಕೆ. ಆಮೇಲೆ ಫ್ರೈ ಮಾಡ್ಕೊಂಡಿರೋದು ಐಟಮ್ ಎಲ್ಲ ಅದಕ್ಕೆ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಇದು ತೆಗೆದಿಟ್ಕೊಂಡಿದ್ದೆಲ್ಲ ಮಟನ್ ಪೀಸು, ಅದಕ್ಕೆ ಈರುಳ್ಳಿದು ಟೊಮೆಟೊನ ಒಗ್ಗರಣೆ ಕೊಟ್ಟು ಒಂದು ಸ್ವಲ್ಪ ಮೀಟ್ ಮಸಾಲನೇ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚಿಲ್ಲಿ ಪೌಡರೆಲ್ಲ ಹಾಕಿದ್ದೀನಿ ಇದಕ್ಕೆ. ಏನು ಒಂದು ಐಟಮ್ ತಿನ್ನೋಕೆ ಒಂದು ಸ್ವಲ್ಪ ಬೋರೋದಕ್ಕೆ 2 ಥರ ಮಾಡ್ಕೊಂಡು ತಿಂದರೆ ಏನೋ ಒಂಥರ ಖುಷಿ. ಆಮೇಲೆ ಇದು ಕುಕ್ಕರಿಗೆ ಬೇಯಿಸಿದ್ದೆಲ್ಲ ನಾನು 5 ವಿಷಲ್ ಹೊಡ್ಸಿಟ್ಕೊಂಡಿದ್ದೆ ಅಲ್ವ ಮಟನ್ನು, ಅದಕ್ಕೆ ಆ ಪೇಸ್ಟು ಹಾಕಿ ಮಿಕ್ಸ್ ಮಾಡಿ ನಿಂಬೆಹಣ್ಣು ಹಾಕಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಆಗೋಷ್ಟು ಆ ಕನ್ಸಿಸ್ಟೆನ್ಸಿಲಿ ಇದು ಹಾಕಿದ್ದೀನಿ, ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ 1 ವಿಷಲ್ ಹೊಡ್ಸ್ಕೊಳ್ಳೋಣ ಅಂತ, ಆಮೇಲೆ 2 ಇರಲಿ ಅಂತ ಅಂದ್ಬಿಟ್ಟು 2 ವಿಷಲ್ ಹಾಕ್ಸ್ಕೊಂಡಿದ್ದೀನಿ ನಾನು. ಆಮೇಲೆ ಘಮ ಘಮ ಅಂತ ಸಾಂಬಾರು ರೆಡಿ ಆಯಿತು. ಬಿಸಿ ಬಿಸಿ ಅನ್ನೋ ಜೊತೆ ಸೂಪರಾಗಿರುತ್ತೆ. ಥ್ಯಾಂಕ್ ಯು.